Welcome back, students. In last class we learnt about the reaction of metals with oxygen, right? Today we are going to learn about the reaction of metals and non-metals with water. Metals and non-metals with water. Okay, after this I am gonna explain how to write chemical formulas. Let's first see the chemical reaction of metals and non-metals with water. Metals and non-metals with water. Okay, let's do this. He has given a certain experimental setup to understand what he has given over there. There you can see test tube. Okay, horizontal ಇಟ್ಟಿದ್ದಾನೆ. Okay, in the test tube he has taken the metal sample ಇದೆ, metal sample. At the end you can see the burner. In that test tube he also put some soaked wet cotton or wet cotton ಬೇಕಾದ್ರೆ wet cloth or wet cotton or wet cloth, and that test tube is connected to the beaker. Okay, beaker and test tube inverted position ಇಟ್ಟಿದ್ದಾನೆ, ಉಲ್ಟಾ ಇಟ್ಟಿದ್ದಾನೆ, ರೈಟ್. ಈ ಕಡೆ ಅದಕ್ಕೆ ಸಪೋರ್ಟಿವ್ ಆಗಿ ಸ್ಟ್ಯಾಂಡ್ ಇದಾವೆ. ಓಕೆ, ಸಪೋರ್ಟಿವ್ ಆಗಿ ಏನಿದಾವ, ಸ್ಟ್ಯಾಂಡ್ ಆ್ಯಸ್ ಎ ಸಪೋರ್ಟಿವ್ ಸಿಸ್ಟಮ್. ದಿಸ್ ಈಸ್ ದ ಡಯಾಗ್ರಾಮ್ ಫಾರ್ ಪ್ರಾಕ್ಟೀಸ್. ಈ ಡಯಾಗ್ರಾಮನ್ನು ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆ್ಯಸಿಡ್ ಆ್ಯಂಡ್ ಬೇಸಸಲ್ಲಿ ಹೇಗೆ ಬಂದಿತ್ತು ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್, ಅದೇ ಥರ ಈ ಡಯಾಗ್ರಾಮ್ಸ್ ಏನಿದೆ ಎಕ್ಸಾಮ್ಗೆ ಪ್ರಾಕ್ಟೀಸ್ ಇರುತ್ತೆ. ಎಕ್ಸಾಮ್ ಏನಿರ್ತದೆ ಪ್ರಾಕ್ಟೀಸ್. ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಸ್ಟೀಮ್ ಅಂತ ಕೊಡ್ತಾನೆ. ಮೆಟಲ್ಸ್ ವಿತ್ ಸ್ಟೀಮ್. ದೆನ್ ಯು ಹ್ಯಾವ್ ಟು ರಾಡ್ ದಿಸ್, ಯು ಹ್ಯಾವ್ ಟು ಡ್ರಾ ದಿಸ್. ಎಟ್ ಫಸ್ಟ್ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ವೆನ್ ಯು ಸ್ವಿಚ್ ಆನ್ ದ ಬರ್ನರ್, ಓಕೆ, ಆ ಬರ್ನರ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ದ ಟೆಸ್ಟ್ ಟ್ಯೂಬ್ ಗಾಟ್ ಹೀಟನ್ ಅಪ್. ಅದರೊಳಗಡೆ ಏನಿರುತ್ತೆ ಅಂತ ಹೇಳಿದ್ದೀನಿ, ಅದರಲ್ಲಿ ಸೋಕ್ಡ್ ಕ್ಲಾತ್ ಆರ್ ವೆಟ್ ಕಾಟನ್ ಇಟ್ಟಿದ್ದಾನೆ. ಎಟ್ ದಿ ಎಂಡ್ ಕಾಣುತ್ತಲ್ಲಿ, ಎಟ್ ದಿ ಎಂಡ್ ಸೋಕ್ಡ್ ಇನ್ ದ ಸೆನ್ಸ್ ನೀರು ಇರ್ತದೆ. ವೆನ್ ಯು ಹೀಟ್ ಅಪ್ ದ ವಾಟರ್, ವಾಟ್ ಹ್ಯಾಪನ್ಸ್, ಇಟ್ ಬಿಕಮ್ಸ್ ಇನ್ ಟು ಸ್ಟೀಮ್, ಹಬೆ ಆಗುತ್ತೆ, ರೈಟ್. ಕಾಟನ್ ಕ್ಲಾತನ್ನು ನೀವು ಹೀಟ್ ಮಾಡಿದ್ರೆ ಅದರಲ್ಲ ವಾಟರ್ನ ಆಗ್ತದೆ, ಎವಾಪ್ರೇಟ್ ಅಥವಾ ಸ್ಟೀಮ್ ಆಗುತ್ತೆ. ದಟ್ ಸ್ಟೀಮ್ ಈಸ್ ಸಬ್ಜೆಕ್ಟೆಡ್ ಟು ದ ಮೆಟಲ್. ಅಲ್ಲಿ ಮೆಟಲ್ ಸ್ಯಾಂಪಲ್ ಕಾಣ್ತಿದೆ, ಆ ಸ್ಟೀಮ್ ಆ ಮೆಟಲ್ ಸ್ಯಾಂಪಲ್ಗೆ ಹೋಗ್ತದೆ. ಆ ಮೆಟಲ್ ಆ್ಯಂಡ್ ಸ್ಟೀಮ್ ರಿಯಾಕ್ಟ್ ಆಗ್ತದೆ. ಮೆಟಲ್ ಆ್ಯಂಡ್ ಸ್ಟೀಮ್ ಏನಾಗ್ತದೆ, ರಿಯಾಕ್ಟ್ ಆಗ್ತದೆ. ರಿಯಾಕ್ಟ್ ಆಗಿ ಎ ಗ್ಯಾಸ್ ರಿಲೀಸಸ್ ಆ್ಯಂಡ್ ಪಾಸ್ ಥ್ರೂ ಅನದರ್ ಬೀಕರ್. ಆ ಗ್ಯಾಸ್ ಏನಾಗುತ್ತೆ, ಇನ್ನೊಂದು ಬೀಕರಿಗೆ ಹೋಗಿ ಇಲ್ಲಿ ಬಬಲ್ ಫಾರ್ಮೇಷನ್ ಆಗ್ತಾವೆ. ಅಲ್ಲೇನಾಗ್ತಾವ, ಬಬಲ್ ಅಂದರೆ ಬಬಲ್ ಫಾರ್ಮೇಷನ್ ಆದರೆ ಗ್ಯಾಸ್ ರಿಲೀಸ್ ಆಗಿದೆ ಅಂತಂದ್ರೆ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಪ್ಪ ಅಂದರೆ ಗೊತ್ತಾಗೋದಿಲ್ಲ. ಆ ರಿಲೀಸ್ ಆಗೋ ಗ್ಯಾಸ್ ಯಾವುದಪ್ಪ ಅಂತ ಹೇಳಿದನಲ್ಲಿ, ಹೈಡ್ರೋಜನ್ ಗ್ಯಾಸ್. ಯಾವುದಾಗುತ್ತೆ, ಹೈಡ್ರೋಜನ್. ಅಂದರೆ ವೆನ್ ಮೆಟಲ್ reacts with water, steam is nothing but water, but ಅದಕ್ಕೆ ಹೈ ಎನರ್ಜಿ ಇರ್ತದೆ. ಕೋಲ್ಡ್ ವಾಟರ್, ಹಾಟ್ ವಾಟರ್, ಸ್ಟೀಮ್. ಕೋಲ್ಡ್ ವಾಟರ್ ಎನರ್ಜಿ ಕಡಿಮೆ, ಅದಕ್ಕಿಂತ ಜಾಸ್ತಿ. ಹಾಟ್ ವಾಟರ್ ಅದಕ್ಕಿಂತ ಜಾಸ್ತಿ. ಸ್ಟೀಮ್ ಹೈ ಎನರ್ಜಿ ಅಷ್ಟೇ ಇರ್ತದೆ ಅದಕ್ಕೆ, ಬಟ್ ಮಾಲಿಕ್ಯೂಲ್ಸ್ ಏನಿರ್ತದೆ ಸೇಮ್. ಮೆಟಲ್ ಪ್ಲಸ್ ವಾಟರ್ ಗಿವ್ಸ್ ಏನು ಕೊಡುತ್ತಪ್ಪ ಅಂತಂದರೆ metal oxides plus H2 ಗ್ಯಾಸ್. ಇದರ ಸಿಂಬಲ್ ಮಾಡಿದ್ರೆ ಗ್ಯಾಸ್ ಅಂತ, ಈ ಥರ ಕೆಳಗಡೆ ಸಿಂಬಲ್ ಮಾಡಿದರೆ ಪ್ರಿಸಿಪಿಟೇಟ್ ಅಥವಾ ಸಾಲಿಡ್ ಫಾರ್ಮಲ್ಲಿ ಸೆಟಲ್ ಆಗಿದೆ ಅಂತ. ಅಬೋ ಆರೋ ಮಾರ್ಕ್ ಇಂಡಿಕೇಟ್ಸ್ ದ ಫಾರ್ಮೇಷನ್ ಆಫ್ ಅ ಗ್ಯಾಸ್. H2 is a gas. This is the basic reaction of metals with water. For example, I'm going to take
sodium plus water, sodium plus water, okay, gives metal oxide, sodium oxide, Na2O plus H2 gas plus H2 ಗ್ಯಾಸ್. ಈ ಥರ ಏನಾಗುತ್ತೆ ರಿಯಾಕ್ಷನ್ ಆಗುತ್ತೆ. ಅಲ್ಲಿ 2 ಇದ್ದಕ್ಕೆ ಇಲ್ಲಿ ಏನು ಮಾಡಬೇಕು, 2 ಬರಿಬೇಕು. ಇಲ್ಲೇನು ಬರಬೇಕು 2. ಸೋಡಿಯಂ ಥರನೇ ಪೊಟ್ಯಾಷಿಯಮ್ ಸಹ ರಿಯಾಕ್ಟ್ ಆಗುತ್ತೆ. ಏನಕ್ಕೆ ಬಂದರೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಕಮ್ಸ್ ಅಂಡರ್ ಸೇಮ್ ಗ್ರೂಪ್, ಅದ್ರ ಚಾರ್ಜು ಸೇಮ್ ಇರ್ತದೆ. ಹಾಗಾಗಿ ರಿಯಾಕ್ಷನ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿರ್ತವೆ ಸೇಮೇ ಕೊಡ್ತದೆ. 2K ಪ್ಲಸ್ ವಾಟರ್ ಗಿವ್ಸ್ K2O ಅಂದರೆ ಪೊಟ್ಯಾಷಿಯಮ್ ಆಕ್ಸೈಡ್, ಮೆಟಲ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಇದೇ ಥರ ಕ್ಯಾಲ್ಶಿಯಮ್ ಸಹ ಕೊಡ್ತದೆ. ಕ್ಯಾಲ್ಶಿಯಮ್ ಪ್ಲಸ್ ವಾಟರ್ ಗಿವ್ಸ್ ಕ್ಯಾಲ್ಶಿಯಮ್ ಆಕ್ಸೈಡ್, CaO ಬರ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸೋಡಿಯಂ ಚಾರ್ಜ್ ಬೇರೆ, ಕ್ಯಾಲ್ಶಿಯಂ ಚಾರ್ಜ್ ಬೇರೆ. ದಟ್ ಈಸ್ ವೇ ದಿ ಕೆಮಿಕಲ್ ಫಾರ್ಮುಲಾ ಫೌಂಡ್ ಈಸ್ ಆಲ್ಸೋ ಡಿಫ್ರೆಂಟ್. ಕೆಮಿಕಲ್ ಫಾರ್ಮುಲಾ ನೆಕ್ಸ್ಟ್ ಹೇಳ್ತೀನಿ ನಾನು, ಬಟ್ ಜಸ್ಟ್ ರಿಮೆಂಬರ್, ಅಬ್ಸರ್ವ್ ದೀಸ್ ರಿಯಾಕ್ಷನ್ಸ್. CaO plus H2 gas, CO plus H2 gas, right? Next, similarly with magnesium plus H2O gives ಏನಾಗುತ್ತೆ ಇಲ್ಲಿ MgO ಬರ್ತದೆ and hydrogen gas is released. Similarly with Fe ಅಂದರೆ iron. Fe means iron, Mg means magnesium. When you react iron with water, it gives iron oxide Fe2O3 plus hydrogen gas is released, ಈ ಥರ ಏನಾಗುತ್ತೆ ರಿಯಾಕ್ಷನ್ ಆಗುತ್ತೆ. ಇಲ್ಲಿ 3 ಇದ್ದದಕ್ಕೆ 3 ಇಲ್ಲಿ ಬರೀತೀನಿ ನಾವು. ಆಪ್ಷನ್ 3 ಓಕೆ, ಹೈಡ್ರೋಜನ್ ಅಷ್ಟು 2 into 3 6 ಆಯಿತು. ಇಲ್ಲಿ 6 ಆಗಬೇಕಂದ್ರೆ 3 ಇಂಟು ಮಾಡಬೇಕು, ಇಷ್ಟೇ. ಬ್ಯಾಲೆನ್ಸಿಂಗ್ ಸಹ ಹೇಳೋಣ. ಅಂದರೆ ಈ ಥರ ರಿಯಾಕ್ಷನ್ ಆಗ್ತದೆ. ವೆನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ದಿ ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ಆ್ಯಂಡ್ not every metals reacts in the same way. Some metals reacts very vigorously, or some metals catches fire when react with water. Some metal reacts in cold water, some metals reacts in hot water, some metal reacts in steam. Okay, for example ಹೇಳ್ತೀನಿ ನಿಮಗೆ, sodium and potassium ಅದ. sodium and potassium when reacts in cold water, reacts in sodium, potassium, calcium, sodium, potassium, calcium, all three reacts in a cold water, but magnesium idella, magnesium reacts in hot water, it doesn't react in cold water. ತಣ್ಣೀರು ತೊಗೊಂಡು ಅಥವಾ ಕೋಲ್ಡ್ ವಾಟರ್ ತೊಗೊಂಡು ರಿಯಾಕ್ಟ್ ಮಾಡೋದು, ಇಟ್ ಡಸಂಟ್ ರಿಯಾಕ್ಟ್ಸ್. ಬಟ್ ಇಫ್ ಯು ಟೇಕ್ ದ ಹಾಟ್ ವಾಟರ್ ಇಟ್ ವಿಲ್ ರಿಯಾಕ್ಟ್. ಇಟ್ ಮೀನ್ಸ್ ಇಟ್ ರಿಕ್ವೈರ್ ಹೈ ಎನರ್ಜಿ ವಾಟರ್. In the sense reaction is different as compared to the sodium, potassium and calcium. Now if you consider iron or aluminium, ಇವೆರಡು ಕೋಲ್ಡ್ ವಾಟರ್ಲು ರಿಯಾಕ್ಟ್ ಆಗೋದಿಲ್ಲ ಆ್ಯಂಡ್ ಹಾಟ್ ವಾಟರ್ಲು ರಿಯಾಕ್ಟ್ ಆಗೋದಿಲ್ಲ, ಬಟ್ ದೇ ರಿಯಾಕ್ಟ್ ಇನ್ ಸ್ಟೀಮ್. ಹಬೆ ದೇ ರಿಯಾಕ್ಟ್ ಇನ್ ಸ್ಟೀಮ್. ಅಂದರೆ ಡಿಫ್ರೆಂಟ್ ಮೆಟಲ್ಸ್ ಶೋಸ್ ಡಿಫ್ರೆಂಟ್ ರಿಯಾಕ್ಟಿವಿಟಿ ಟುವರ್ಡ್ಸ್ ವಾಟರ್, ಆ್ಯಂಡ್ ದೇರ್ ಆರ್ ಸಮ್ ಮೆಟಲ್ಸ್ ವಿಚ್ ಡು ನಾಟ್ ರಿಯಾಕ್ಟ್ಸ್ ವಿತ್ ವಾಟರ್ ಅಟ್ ಆಲ್. ಫಾರ್ ಎಕ್ಸಾಂಪಲ್ ಕಾಪರ್ ಇದೆ, ಅದಿಲ್ಲ, ಕಾಪರ್ ರಿಯಾಕ್ಟ್ ಆಗೋದಿಲ್ಲ, ಲೆಡ್ ರಿಯಾಕ್ಟ್ ಆಗೋದಿಲ್ಲ, ಇವೆಲ್ಲ ಮೆಟಲ್ಸ್.
ಅಂದರೆ ಕೆಲವೊಂದು ಮೆಟಲ್ಸ್ ರಿಯಾಕ್ಟ್ ಆಗೋದಿಲ್ಲ, ಕೆಲವೊಂದು ಮೆಟಲ್ ವಿಗ್ರಸ್ ರಿಯಾಕ್ಟ್ ಆಗ್ತವೆ, ಕೆಲವೊಂದು ಮೆಟಲ್ಸ್ ಕೋಲ್ಡ್ ವಾಟರ್ಲಿ, ಕೆಲವೊಂದು ಮೆಟಲ್ ಹಾಟ್ ವಾಟರ್ಲಿ ಆ್ಯಂಡ್ ಕೆಲವೊಂದು ಮೆಟಲ್ ಸ್ಟೀಮಲ್ಲೂ ಸಹ ಏನಾಗ್ತವೆ ರಿಯಾಕ್ಟು ಆಗ್ತಾವೆ, ಏನಾಗ್ತದೆ ರಿಯಾಕ್ಟ್ ಆಗ್ತದೆ. ಆ್ಯಂಡ್ ದಿಸ್ ಈಸ್ ನಾಟ್ ಓನ್ಲಿ ದ ಎಂಡ್ ಆಫ್ ದ ರಿಯಾಕ್ಷನ್ ಇಯರ್, ಇಷ್ಟೇ ಏನಾಗೋದಿಲ್ಲ, ರಿಯಾಕ್ಷನು ಎಂಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, if I considered sodium here, okay, at first sodium reacts with water and gives sodium oxide is metal oxides, and you know that water ಅಂತಂದ್ರೆ ಬರೀ ಒಂದೇ ವಾಟರ್ ಮಾಲಿಕ್ಯೂಲ್ ಇರೋದಿಲ್ಲ, it contains lot of water molecules, right? At first it reacts with water, give sodium oxide and hydrogen gas. Again the sodium oxide found also reacts with another molecule of water, ಇದು ಇನ್ನೊಂದು ಮಾಲಿಕ್ಯೂಲ್ ವಾಟರ್ ಕೂಡ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ sodium hydroxide. At first it is giving metal oxide, next it is giving metal hydroxide. Similarly with the potassium also, 2K plus H2O gives K2O plus hydrogen gas. If you add K2O to the water again, it also gives 2KOH, potassium hydroxide. ಈ ಥರ ಬರ್ತದೆ. ಅಂದರೆ at first it gives metal oxide and following metal hydroxide. This is the same case with also calcium also. This is also case with calcium. Calcium at first reacts with water, gives calcium oxide plus H2 gas. Again this calcium oxide what happens, again reacts with another molecule of water. ಇನ್ನೊಂದು ವಾಟರ್ ಕೂಡ ಏನಾಗುತ್ತೆ, reacts and gives sodium hydroxide. Okay, this chemical formula different because of different charge, ಅದು ಹೇಳ್ತೀನಿ ಆಮೇಲೆ. It means at first when metals reacts with water it gives metal oxide, then metal oxide reacts with another molecule of water, again it is forming respective metal hydroxide. Okay, this is about the reaction of metals with water. And ನೀವು ಹೇಳ್ಬೋದು ಐರನ್ ಆಕ್ಸೈಡ್ ಬರ್ದಿಲ್ಲ ಇಲ್ಲಿ. ಐರನ್ ಆಕ್ಸೈಡ್ ಅಥವಾ Fe when reacts with water it only gives metal oxides. ಐರನ್ ಆಕ್ಸೈಡ್ ಅಷ್ಟೇ ಬರ್ತದೆ, ಆರ್ ಅಲ್ಯೂಮಿನಿಯಂ ಆಕ್ಸೈಡ್ ಅಷ್ಟೇ ಬರ್ತದೆ. ಓಕೆ, ಓನ್ಲಿ ಸೋಡಿಯಂ, ಕ್ಯಾಲ್ಶಿಯಂ, potassium and magnesium gives respective metal hydroxides. Other than that they form only metal oxide. ಈ ಥರ ಡಿಫ್ರೆನ್ಸ್ ಇದೆ ರಿಯಾಕ್ಷನ್, ಈ ಥರ ಡಿಫ್ರೆನ್ಸ್ ಬರ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ವೆನ್ ಯು ಆ್ಯಡ್ ಸೋಡಿಯಮ್ ಆರ್ ಪೊಟ್ಯಾಷಿಯಮ್ to the water, it will catch a fire. It will catch as fire. This is ಬೆಂಕಿ ಎತ್ಕೊಂತದ್ದು. ಏನಕ್ಕೆ? ಅದೇ ಸಿಮಿಲರ್ಲಿ ಕ್ಯಾಲ್ಶಿಯಂ ತೊಗೊಳ್ಳಿ ಅಥವಾ ಮೆಗ್ನೀಷಿಯಮ್ ತೊಗೊಳ್ಳಿ, ಬೇರೆ ಯಾವುದೋ ಮೆಟಲ್ ತೊಗೊಳ್ಳಿ. ವೆನ್ ಯು ಆ್ಯಡ್ ದಿಸ್ ಟು ದ ವಾಟರ್ there is no any catching up of fire over there. ಅದೇ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ತೊಗೊಂಡ್ರೆ ನೀರಲ್ಲಿ ಹಾಕಿದ್ರೆ ಬೆಂಕಿ ಎತ್ಕೊಂತದ್ದು. ಏನಕ್ಕಪ್ಪ ಅಂತಂದರೆ, the reaction of sodium with water is highly exothermic. Highly exothermic ಅಂತಂದರೆ it is releasing lot of energy. ರಿಯಾಕ್ಷನ್ ಆಗ್ತಾ ಎನರ್ಜಿ ರಿಲೀಸ್ ಆದರೆ ಅದಕ್ಕೆ ಎಕ್ಸೋಥರ್ಮಿಕ್ ಅಂತೀವಿ ನಾವು. ಓಕೆ, ದ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಈಸ್ ರಿಲೀಸ್ಡ್, ಅದಕ್ಕೆ ಏನಂತಾರೆ ಎಕ್ಸೋಥರ್ಮಿಕ್. ಅಂದರೆ ಎನರ್ಜಿ ರಿಲೀಸ್ ಆಗಿರಬೇಕು ರಿಯಾಕ್ಷನಲ್ಲಿ, ಅಂಥ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಅಂತೀವಿ. The reaction of sodium with water is highly exothermic reaction, means high energy is released. The released energy combines with hydrogen. Okay, hydrogen is a flammable gas.
ಅದಕ್ಕೇನಾದರೂ ನೀವು ಎನರ್ಜಿ ಪ್ರೊವೈಡ್ ಮಾಡಿದ್ರೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಇಟ್ ವಿಲ್ ಕ್ಯಾಚ್ ಫೈರ್. ಅದಕ್ಕೆ ನಾವು ಎಲ್ಲಿ ಯೂಸ್ ಮಾಡ್ತಾರೆ? ಹೈಡ್ರೋಜನ್ ರಾಕೆಟಲ್ಲಿ ಯೂಸ್ ಮಾಡ್ತಾರೆ. ಹೈಡ್ರೋಜನ್ ಇಸ್ ಯೂಸ್ಡ್ ಆಸ್ ಎ ರಾಕೆಟ್ ಫ್ಯೂಯಲ್. ಹಾಗೆ ಹತ್ತದ ಬೆಂಕಿ, ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಹಾಗೆ ಹತ್ತದ, ಯು ನೀಡ್ ಟು ಪ್ರೊವೈಡ್ ಸಮ್ ಟೆಂಪ್ರೇಚರ್, ರೈಟ್? ಕಟ್ಟಿಗೆ ಆಲ್ಸೋ ಸಮ್ ಕೈಂಡ್ ಆಫ್ ಫ್ಯೂಯಲ್. ಟು ಮೇಕ್ ಇಟ್ ಕ್ಯಾಚ್ ಫೈರ್, to attain fire, what you need to do? You need to provide some external temperature to it. ಹೌದಿಲ್ಲ? ಅದಕ್ಕೆ ಎನರ್ಜಿ ಪ್ರೊವೈಡ್ ಮಾಡಬೇಕು. ಬಟ್ ಹಿಯರ್ ಸೋಡಿಯಂ ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಈಸ್ ರಿಲೀಸಿಂಗ್ ಲಾಟ್ ಆಫ್ ಎನರ್ಜಿ. ಅಂದರೆ ಟೆಂಪ್ರೇಚರ್ ತಾನಾಗಿ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಹೈಡ್ರೋಜನ್ ಏನಾಗುತ್ತೆ? ವಿಲ್ ಕ್ಯಾಚ್ ಫೈರ್. Hydrogen will catch fire. This is the same with and the potassium also. This happens also with potassium. Potassium ಕೂಡ ಇದೇ ಥರ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾಲ್ಶಿಯಂ ನೋಡ್ಬೋದಿಲ್ಲ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತಿಲ್ಲ. ಬಟ್ ವೆನ್ ಯು ಟೇಕ್ ಕ್ಯಾಲ್ಶಿಯಂ ವಿತ್ ವಾಟರ್, there is no catching up of fire. ಅಲ್ಲೇನು ಬೆಂಕಿ ಎತ್ಕೊಳೋದಿಲ್ಲ. ಏನಕ್ಕಪ್ಪ ಅಂತಂದರೆ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ವಿತ್ ವಾಟರ್ ಇಸ್ ಲೆಸ್ ಎಕ್ಸೋಥರ್ಮಿಕ್. ಅಂದರೆ ಜಾಸ್ತಿ ಹೀಟ್ ರಿಲೀಸ್ ಆಗೋದಿಲ್ಲ ಅಂತಂದರೆ ಬೆಂಕಿ ಎತ್ಕೊಳೋದಿಲ್ಲ. ನೀವು ನೋಡ್ತಿರ್ಬೋದು, ಕಟ್ಟಿಗೆ ಇದೆ, ಸ್ವಲ್ಪ ಹೀಟ್ ಮಾಡಿ ಬೆಂಕಿ ಎತ್ಕೊಳೋದಿಲ್ಲ. ಯು ನೀಡ್ ಟು ಕ್ರಾಸ್ ದ ಲಿಮಿಟಿಂಗ್ ಟೆಂಪ್ರೇಚರ್ ಅಥವಾ ಇಗ್ನಿಷನ್ ಟೆಂಪ್ರೇಚರ್ ಅಂತೀವಿ ನಾವು. ಆ ಟೆಂಪ್ರೇಚರ್ ದಾಟಿದ ಮೇಲೆ ಏನಾಗುತ್ತೆ? ಇಟ್ ವಿಲ್ ಕ್ಯಾಚಸ್ ಫೈರ್. ದಟ್ ಮೀನ್ಸ್ ಯು ನೀಡ್ ಟು ಪ್ರೊವೈಡ್ ದಟ್ ಮಚ್ ಆಫ್ ಎನರ್ಜಿ ಟು ಎ metal. But in this case of calcium, the reaction with water is less exothermic. That is why it doesn't provide enough energy for the hydrogen to catch fire. ಹಾಗಾಗಿ ಇಲ್ಲಿ ಏನಾಗೋದಿಲ್ಲ, ಬೆಂಕಿ ಹತ್ತೋದಿಲ್ಲ. ಅಂದರೆ ರೀಸನ್ ಕೇಳ್ತಾನೆ ಅಲ್ಲ, ಹಿ ವಿಲ್ ಆಸ್ಕ್ ರೀಸನ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ವೆನ್ ಯು ರಿಯಾಕ್ಟ್ ಕ್ಯಾಲ್ಶಿಯಂ ವಿತ್ ವಾಟರ್, ಸಪೋಸ್ ಯು ಆರ್ ಹ್ಯಾವಿಂಗ್ ಎ ಬೀಕರ್ ಅಂತ ಇಟ್ಕೊಳ್ಳಿ. ಬೀಕರಲ್ಲಿ ಯು ಆರ್ ಹ್ಯಾವಿಂಗ್ ಸಮ್ ವಾಟರ್, ಏನದ ವಾಟರ್ ಮೊಲಿಕ್ಯೂಲ್. ಇದಕ್ಕೆ ಏನು ಮಾಡ್ತೀನಿ? ಕ್ಯಾಲ್ಶಿಯಂ ಮೆಟಲ್ ಆ್ಯಡ್ ಮಾಡ್ತೀನಿ. ಕ್ಯಾಲ್ಶಿಯಂ, ವೆನ್ ಕ್ಯಾಲ್ಶಿಯಂ ರಿಯಾಕ್ಟ್ಸ್ ವಿತ್ ವಾಟರ್, ಆ ಕ್ಯಾಲ್ಶಿಯಂ ಮೆಟಲ್ ಏನಾಗ್ತದೆ? ಸ್ಟಾರ್ಟ್ಸ್ ಟು ಫ್ಲೋ ಆನ್ ದ ಸರ್ಫೇಸ್. ಕ್ಯಾಲ್ಶಿಯಂ ಮೆಟಲ್ ಏನಾಗ್ತದೆ? ವಾಟ್ರು ಇರ್ತದಲ್ಲ ಸರ್ಫೇಸಲ್ಲಿ, ಅದ್ರ ಮೇಲೆ ಫ್ಲೋಟ್ ಆಗತ್ತೆ, ತೇಲುತ್ತಂತ. ಏನಕ್ಕಪ್ಪ ಅಂತಂದರೆ, ವೆನ್ ಕ್ಯಾಲ್ಶಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗಿವ್ಸ್ ಹೈಡ್ರೋಜನ್ ಗ್ಯಾಸ್, ರೈಟ್? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆದರೆ ಇಟ್ ಫಾರ್ಮ್ಸ್ ಬಬಲ್ಸ್. ಹೌದಿಲ್ಲ? ಯಾವುದಾದ್ರೂ ನೀವು ಗ್ಯಾಸನ್ನು ನೀವು ವಾಟರ್ ಕಳಿಸಿದ್ರೆ ಇಟ್ ವಿಲ್ ಫಾರ್ಮ್ ಬಬಲ್ಸ್. ವಾಟರ್ ಬಬಲ್ಸ್ ಫಾರ್ಮೇಷನ್ ಆಗ್ತದೆ. ದೀಸ್ ವಾಟರ್ ಬಬಲ್ಸ್ ಏನಾಗ್ತವೆ? ಈ ಮೆಟಲ್ಗಳು ಅಟ್ಯಾಚ್ ಆಗ್ತವೆ. ವಾಟರ್ ಬಬಲ್ಸ್ ಏನಾಗ್ತವೆ? ಅಟ್ಯಾಚಸ್ ಟು ದ metal. Hydrogen, water bubbles filled with hydrogen attaches to the metal, making it float. ಈ ಥರ ಏನಾಗ್ತದೆ? ಫ್ಲೋಟ್ ಆಗ್ತದೆ. Similarly, if you consider magnesium also, same happens. When magnesium reacts with water, the magnesium metal starts to flow on the surface of water because the hydrogen gas released forms bubbles. These bubbles attaches to the metal, making it flow. ಅಂದರೆ ಗಿವ್ ರೀಸನ್ ಕೇಳ್ತಾನೆ. ಇವೆಲ್ಲ ಎದ್ರಲ್ಲಿ ಬರ್ತಪ್ಪ ಅಂದರೆ ಗಿವ್ ರೀಸನಲ್ಲಿ ಬರ್ತಾವೆ. ಓಕೆ, ದಿಸ್ ಈಸ್ ಅಬೌಟ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಡಿಫ್ರೆಂಟ್ ಮೆಟಲ್ಸ್ ರಿಯಾಕ್ಷನ್ ಡಿಫ್ರೆಂಟ್ ವೇ. ಸಮ್ ಮೆಟಲ್ಸ್ ರಿಯಾಕ್ಷನ್ ಕೋಲ್ಡ್ ವಾಟರ್, ಫಾರ್ ಎಕ್ಸಾಂಪಲ್ ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ರೈಟ್? ಹಾಟ್ ವಾಟರಲ್ಲಿ ಮೆಗ್ನೀಷಿಯಮ್ ರಿಯಾಕ್ಟ್ ಆಗ್ತದೆ, ಸ್ಟೀಮಲ್ಲಿ ಅದಾಗ್ತದೆ. ಐರನ್ ಆ್ಯಂಡ್ ಅಲ್ಯೂಮಿನಿಯಂ. ಯಾವ ಮೆಟಲ್ ರಿಯಾಕ್ಟ್ ಹಾಕೋದಿಲ್ಲ? ಕಾಪರ್, ಸಿಲ್ವರ್, ಈ ಥರ ಏನಾಗೋದಿಲ್ಲ, ರಿಯಾಕ್ಟು ಆಗೋದಿಲ್ಲ. ಆ್ಯಂಡ್ ಡಯಾಗ್ರಾಮ್ ಇಂಪಾರ್ಟೆಂಟ್, ಅದು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಸ್ಟೀಮ್ ಅಂತಿದೆಯಲ್ಲ, ಆ ಡಯಾಗ್ರಾಮ್ ಇಂಪಾರ್ಟೆಂಟು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ನಾನ್ ಮೆಟಲ್ ಏನಾಗೋದಿಲ್ಲ, ವಾಟರ್ ಕೂಡ ರಿಯಾಕ್ಟ್ ಆಗೋದಿಲ್ಲ.
ನಾನ್ ಮೆಟಲ್ ಏನಾಗೋದಿಲ್ಲ, ವಾಟರ್ ಕೂಡ ರಿಯಾಕ್ಟ್ ಆಗೋದಿಲ್ಲ. ಓಕೆ, ವಾಟರ್ ಕೂಡ ಏನಕ್ಕೆ ರಿಯಾಕ್ಟ್ ಆಗೋಲ್ಲಪ್ಪ ಅಂತಂದರೆ, ಇನ್ ಆರ್ಡರ್ ಟು ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಯು ನೀಡ್ ಟು ಪ್ರೊವೈಡ್ ಎಲೆಕ್ಟ್ರಾನ್ಸ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಹೊರ ಬರೋಕಪ್ಪ ಅಂತಂದರೆ ಯು ನೀಡ್ ಟು ಗಿವ್ ಅಪ್ ಎಲೆಕ್ಟ್ರಾನ್ಸ್ನ ಕೊಡಬೇಕು ನೀವು. ಮೆಟಲ್ಸ್ ಹ್ಯಾವ್ ಅಬಿಲಿಟಿ ಟು ಲೂಸ್ ಎಲೆಕ್ಟ್ರಾನ್ಸ್, ಅಂದರೆ ದೇ ಆರ್ ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್, ದೇ ಆರ್ ರೆಡಿ ಟು ಗಿವ್ ಎಲೆಕ್ಟ್ರಾನ್ಸ್ ಫಾರ್ ದ ಹೈಡ್ರೋಜನ್ ಟು ರಿಲೀಸ್. ಮೆಟಲ್ಸ್ ಏನು ಮಾಡ್ತವೆ, ಇಟ್ ವಿಲ್ ಗಿವ್ ಅಪ್ ದೇರ್ ಎಲೆಕ್ಟ್ರಾನ್ಸ್, ತನ್ನಲ್ಲಿರೋ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಗಿವ್ ಅಪ್ ಅಂದರೆ ಕೊಡ್ತದೆ, ಟು ರಿಲೀಸ್ ಹೈಡ್ರೋಜನ್ ಗ್ಯಾಸ್. ಬಟ್ ವೆನ್ ಇಟ್ ಕಮ್ಸ್ ಟು ನಾನ್ ಮೆಟಲ್ಸ್, ಫಾರ್ ಎಕ್ಸಾಂಪಲ್ ಕಾರ್ಬನ್ ಅದ, ಕ್ಲೋರಿನ್ ಅದ, ಇವೆಲ್ಲ ನಾನ್ ಮೆಟಲ್ಸ್. These non-metals don't have capacity to lose electrons. ಎಲೆಕ್ಟ್ರಾನ್ಸ್ನ ಲೂಸ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ಏನಾಗೋದಿಲ್ಲಪ್ಪ ಅಂತಂದರೆ ದೇ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ದಿಸ್ ಈಸ್ ಅಬೌಟ್ ದ ರಿಯಾಕ್ಷನ್ ಆಫ್ metals with water.